ಹೆಲೋ ಎವ್ರಿವನ್, ನಾವಿವಾಗ ಜಾತ್ರೆಗೆ ಹೋಗ್ತಾ ಇದ್ದೀವಿ. ನನ್ನ ಹಸ್ಬೆಂಡ್ ಅವ್ರ ಅಕ್ಕನ ಊರಲ್ಲಿ ಹಬ್ಬ ಇದೆ, ಜಾತ್ರೆ. ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ. ನಾನು ಸುಮಾರು ಜಾತ್ರೆಗಳಿಗೆ ಹೋಗಿದ್ದೀನಿ, ಬಟ್ ಇವ್ರ ಊರಿಗೆ ಇದೆ ಫಸ್ಟ್ ಟೈಮ್ ಹೋಗ್ತಾ ಇರೋದು ಜಾತ್ರೆಗೆ. ಆ್ಯಂಡ್ ದಿಸ್ ಈಸ್ ಫಸ್ಟ್ ಡೇ ಆಫ್ ಜಾತ್ರೆ. ನೆಕ್ಸ್ಟ್ ಸೆಕೆಂಡ್ ಡೇ ಆಫ್ ಜಾತ್ರೆ ನಾನು ನೆಕ್ಸ್ಟ್ ಅಪ್ಲೋಡ್ ಮಾಡ್ತೀನಿ. ಇದು ಫಸ್ಟ್ ಡೇ ಆಫ್ ಜಾತ್ರೆ, ನೋ ಕನ್ಫ್ಯೂಷನ್ಸ್. ಸೊ ಅದಕ್ಕೆ ಈಗಲೇ ಕ್ಲಿಯರ್ ಮಾಡಿಬಿಡ್ತಾ ಇದ್ದೀನಿ. ಸೊ ನನ್ನ ಹಸ್ಬೆಂಡ್ ಫ್ರೂಟ್ಸ್ ತರಕ್ಕೆ ಹೋಗಿದ್ದಾರೆ, ಬೆಳಗ್ಗೆ ನಾಷ್ಟ ಮಾಡಿರಲಿಲ್ಲ. ಅದಕ್ಕೆ ನಾನು ಸೀಟ್ ಬೆಲ್ಟ್ ಬಿಚ್ಚಿ ತಿನ್ನೋದಕ್ಕೆ ರೆಡಿಯಾಗಿದ್ದೀನಿ. ಸೊ ಹೇಗೆ ಕಾಣಿಸ್ತಾ ಇದ್ದೀನಿ ಅಂತ ಸ್ವಲ್ಪ ಕಮೆಂಟ್ ಮಾಡಿ. ಚೆಂದ ಕಾಣಿಸ್ತಾ ಇದ್ದೀನಿ ಅಂತ ನನಗೂ ಗೊತ್ತು, ಬಟ್ ಕಮೆಂಟ್ ಮೀ. ಸೊ ಸೀಟ್ ಬೆಲ್ಟ್ ಬಿಚ್ಚೋದು ಯಾಕಂದ್ರೆ ಮುಂದೆ ಕೊಂಡ್ಕೊಳಕ್ಕೆ ಇದೊಂದೇ ಬೇಜಾರು, ಸೀಟ್ ಬೆಲ್ಟ್ ಬಿಚ್ಚಬೇಕು ಹಾಕಬೇಕು ಅಂತ. ಸೊ ಅವರು ಫ್ರೂಟ್ಸ್ ತೊಗೊಬನ್ನಿ ಅಂದರೆ ಅಲ್ಲೇ ತಿಂತ ನಿಂತಿದ್ದಾರೆ. ತಂದರು ಇವಾಗ ನನಗೆ ಪಪ್ಪಾಯ ತಂದರು, ಅವ್ರಿಗೆ ಕಲ್ಲಂಗಡಿ ಹಣ್ಣು ವಾಟರ್ ಮೆಲನ್ ತಂದು ಕೊಟ್ಟರು. ಸೊ ಇವಾಗ ಹಣ್ಣು ತಿಂತಾಯಿದ್ದೀನಿ. ನಾಷ್ಟ ಮಾಡಿಲ್ವಲ್ಲ, ಸೊ ಇದೆ ತಿಂಡಿ. ನಮ್ಮ ಅತ್ತೆ ಮಾವ ಆಲ್ರೆಡಿ ಹೋಗಿದ್ದಾರೆ ಜಾತ್ರೆಗೆ, ಅದಕ್ಕೆ ನಾವು ಇವಾಗ ಹೋಗ್ತಾ ಇದ್ದೀವಿ. ಕಾಲೇಜ್ ರಜೆ ಹಾಕ್ಬಿಟ್ಟು ಹೋಗಿದ್ದೀನಿ ಗೈಸ್. ಇದು ನೋಡಿ ಬಿಸ್ಕೆಟ್ ಅಂತೆ. ಇದು ನಾನು ನೋಡಿದ ತಕ್ಷಣ ಕೇಕ್ ಏನೋ ಅಂತ ಅಂದ್ಕೊಂಡೆ, ಬಟ್ ದಿಸ್ ಇಸ್ ಬಿಸ್ಕೆಟ್. ನಾನು ಈ ಬಿಸ್ಕೆಟ್ ಇದೆ ಫಸ್ಟ್ ಟೈಮ್ ನೋಡ್ತಾ ಇರೋದು. ನೀವೇನಾದರೂ ನೋಡಿದ್ದೀರಾ ಹೇಳಿ, ತಿಳಿಸಿ ನೋಡಿದ್ದೀವಿ ಅಂತ. ಬಟ್ ನಾನಿದೆ ಫಸ್ಟ್ ಟೈಮ್ ನೋಡ್ತಾ ಇರೋದು ಈ ಬಿಸ್ಕೆಟ್. ಗುಡ್, ಚೆನ್ನಾಗಿದೆ. ಈ ಥರ ಬಿಸ್ಕೆಟ್ ನಾನು ಯಾವತ್ತೂ ನೋಡಿಲ್ಲಪ್ಪ. ನೋಡಿದ ತಕ್ಷಣ ನಾನು ಕೇಕೆ ಅನ್ಕೊಬಿಟ್ಟೆ, ಬಟ್ ದಿಸ್ ಇಸ್ ಬಿಸ್ಕೆಟ್. ಚೆನ್ನಾಗಿದೆ, ಕ್ರೀಮಿಯಾಗಿ. ಸೊ ತಿನ್ಕೊಂಡು ಹೊರಡ್ತಾ ಇದ್ದೀವಿ. ಸೊ ಬಂದ್ವಿ ಈಗ ಊರಿಗೆ. ಕಾರ್ನ ಅಲ್ಲೇ ಸೈಡಲ್ಲಿ ಪಾರ್ಕ್ ಮಾಡಿ ಹೋಗ್ತಾ ಇದ್ದೀವಿ. ಇದೆ ನೋಡಿ, ನೀವು ಲಾಸ್ಟ್ ವಿಡಿಯೋದಲ್ಲಿ ನೋಡಿರ್ತೀರಾ ಊರು ಎಷ್ಟು ಖಾಲಿ ಇತ್ತು. ಇದು ಇಲ್ಲಲ್ಲ, ನಾವು ನಮ್ಮ ಮಾವನಿಗೆ ಕಾರ್ ಡ್ರೈವಿಂಗಿಗೆಲ್ಲ ಕರ್ಕೊಂಡು ಹೋಗಿದ್ವಿ ಇಲ್ಲಿ. ಬಟ್ ಇವಾಗ ನೋಡಿ ಎಷ್ಟು ಫುಲ್ಲು ಜಾತ್ರೆದು ಕಳೆ ಹಿಂಗೆ ಕಾಣಿಸ್ತೈತೆ. ಹೋದ ತಕ್ಷಣ ಜಾತ್ರೆ ಮಳೆಗೆ ಹೋದ್ವಿ. ಆಲ್ರೆಡಿ ಲೇಟ್ ಆಗಿತ್ತಲ್ಲ, 1 ಗಂಟೆ ಆಗ್ಬಿಟ್ಟಿತ್ತು ಮಧ್ಯಾಹ್ನ. ಸೊ ಇಲ್ಲಿ ಹಣ್ಣು ಜೋಳಿಗೆ ತಗೊಂಡ್ವಿ, ಅದನ್ನು ತೇರಿಗೆ ಸಿಗಬೇಕಂತೆ. ಸೊ ಅದಕ್ಕೆ ಧೂಪ ಹಾಕಿ ಹಣ್ಣು ಜೋಳಿಗೆ ತಗೊಂಡಿದ್ದೆ ತೇರು. ನೋಡಿ ಬಾಳೆಹಣ್ಣೆಲ್ಲ ಹೆಂಗೆ ಎಸಿತಾರೆ ಅಂತ, ಫುಲ್ಲು ಒಂಥರ ಸ್ಕೈಯಲ್ಲಿ ಗಾಳಿಪಟಗಳು ಹಾರ್ತಾ ಇರುತ್ತಲ್ಲ, ಹಾಗೆ ಬಾಳೆಹಣ್ಣುಗಳೆಲ್ಲ ಸೇಮ್ ಗಾಳಿಪಟಗಳ ಥರನೇ ಹಾರ್ತಾ ಇರುತ್ತೆ. ಸೊ ನಾನು ಎಸ್ದೆ. ಅಲ್ಲಿ ಬಿಸಿಲಿಗೆ ಹೋಗಿ ಬಂದ ತಕ್ಷಣ ಸುಸ್ತಾಗೋಯ್ತು. ಅದಕ್ಕೇನೆ ಇಲ್ಲಿ ಮನೆ ಹತ್ರನೇ ಅವ್ರದ್ದು ಬಂದು ನೀರು ಇಸ್ಕೊಂಡು ನೀರು ಕುಡಿದ್ವಿ. ಸೊ ನೋಡಿ ಅವ್ರ ಮನೆ ಹತ್ರ ಎಲ್ಲ ಎಷ್ಟು ಜನ ಬೈಕ್ಸ್ ಎಲ್ಲ ನಿಲ್ಲಿಸಿದ್ದಾರೆ. ನೀರು ಕುಡ್ಕೊಂಡು ಮತ್ತೆ ವಾಪಸ್ ಅಲ್ಲಿಗೆ ಹೋದ್ವಿ. ಇಲ್ಲಿ ಇವಮ್ಮ ಏನೋ ಮಿಸ್ಸಾಗಿ ಏನಿದೆ ಅಲ್ಲಿ ನೋಡೋಣ ಅಂತ ಹೋದ್ರೆ ಫುಲ್ ಒಂಥರ, ನಾವು ಸ್ಕೂಲಲ್ಲೆಲ್ಲ ನಮ್ಮ ಪ್ರಿನ್ಸಿಪಲ್ಸ್ ಅವ್ರ ಸೆಕ್ರೆಟ್ರಿಗಳು ಮಾತಾಡ್ತಾಯಿದ್ರೆ ಬೋರ್ ಆಗುತ್ತಲ್ಲ ನಮಗೆ. ಏನಪ್ಪ ಇವರು ಪಿಟೀಲ್ ಕುಯ್ತವ್ರೆ ಅಂತ ಅನಿಸುತ್ತಲ್ಲ, ಸೇಮ್ ಹಂಗೆ ನಮ್ಗೆ ಹಂಗೆ ಅನಿಸ್ಬಿಡ್ತು. ಹೋಗ್ಬಿಟ್ವಿ, ಸುಮ್ಮನೆ ಮಾತಾಡ್ತಿದ್ದಾರೆ. ನನಗಂತೂ ಫುಲ್ ಬೋರೇ ಆಗೋಯ್ತು. ಆದರೂ ಬಿಡಲಿಲ್ಲ, ಲಾಸ್ಟ್ ತನಕ ಕೇಳ್ಕೊಂಡು ಬಂದ್ವಿ. ನಿಮಗೂ ಕೇಳಿಸಿದ್ರೆ ನೀವು ಹಾಗೆ ಅಂತೀರ ಅಂದ್ಬಿಟ್ಟು ನಾನು ಅದನ್ನು ವಾಯ್ಸ್ ಕಟ್ ಮಾಡಿದ್ದೀನಿ ಅವ್ರದ್ದು. ಇದು ದೇವ್ರನ್ನ ತೇರಿಗೆ ಕೂರಿಸ್ತಾ ಇದ್ದಾರೆ. ಸೊ ಇವಾಗ ಬಾಳೆಹಣ್ಣುಗಳನ್ನೆಲ್ಲ ನೋಡಿ ಹೆಂಗೆ ಎಸಿತಾರೆ, ಅಮೇಝಿಂಗ್. ಆ ಚಿಕ್ಕ ಹುಡುಗಂದ ಟೊಪ್ಪಿ ತಗೊಂಡು ಇವ್ರು ಹಾಕತ್ತವ್ರೆ. ಚೆನ್ನಾಗಿತ್ತು ಜಾತ್ರೆ. ಆದರೆ ಈ ಬಿಸಿಲು ಅಲ್ವಾ, ಬಿಸಿಲಲ್ಲಿ ನಿಂತ್ಕೊಂಡು ನೋಡೋಕ್ಕಂತೂ ಬೋರ್. ಅಲ್ಲಿ ನೋಡಿ ಬಾಳೆಹಣ್ಣೆಲ್ಲ ಎಲ್ಲ ಎಸಿತಾ ಇದ್ದಾರೆ, ಫುಲ್ ಜನ. ಬಾಳೆಹಣ್ಣುಗಳೆಲ್ಲ ಎಸಿತಾ ಇದ್ದಾರೆ. ವಾವ್,
ನನಗೊಂದು ಬಾಳೆಹಣ್ಣು ಕೈಗೆ ಬಿದ್ದುಬಿಟ್ಟು ನನ್ನ ಕೈ ಫುಲ್ ರೆಡ್ ಆಗಿಬಿಟ್ಟಿತ್ತು. ಯಾರೋ ಹಿಂದೆಯಿಂದ ಫೋರ್ಸಾಗಿ ಬಾಳೆಹಣ್ಣು ಎಸ್ತಿದ್ದಾರೆ, ಅದು ಬಂದು ನನ್ನ ಕೈಗೆ ಬಿದ್ದುಬಿಡ್ತು, ನನ್ನ ಕೈ ಫುಲ್ ರೆಡ್ ಆಗಿಬಿಟ್ಟಿತ್ತು. ಸೊ ಹಂಗೆ ಮುಗಿಸ್ಕೊಂಡು ಅಲ್ಲಿ ಹಂಗೆ ವಾಕ್ ಮಾಡೋಣ ಅಂತ ಅಲ್ಲಿ ನೀರ ಹತ್ರ ಹೋಗಿದ್ವಿ. ಅಲ್ಲಿ ಸ್ವಲ್ಪ ತಣ್ಣಗಿತ್ತು. ಮತ್ತು ವಾಪಸ್ ಹೋಗ್ತಾಯಿದ್ದೀವಿ, ಬಾಳೆಹಣ್ಣೆಲ್ಲ ಎಸೆದ್ಬಿಟ್ಟು ಮನೆಗೆ. ನನ್ನ ಹಸ್ಬೆಂಡ್ ಮಾತಾಡ್ಕೊಂಡು ಹೋಗ್ತಾಯಿದ್ದೀವಿ. ಅಲ್ಲಿಂದ ಬಂದು ಪ್ರಸಾದ ಇಸ್ಕೊಂಡು ಬಂದು ಕೊಟ್ಟರು. ಸೊ ಅಲ್ಲಿ ನೋಡಿ ಅವ್ರು ಇಸ್ಕೊಂಬಂದು ನನಗೆ ಕೊಟ್ಟು ನನಗೂ ಕೊಟ್ಟರು, ಅವರು ತಿಂತಾಯಿದ್ದಾರೆ. ಬಾತ್ ತಿನ್ಕೊಂಡು ಕೂತಿದ್ದೀವಿ, ಹಂಗೆ ಫುಲ್ಲು ಸೆಕೆ. ನನಗೂ ಸುಸ್ತಾಗ್ಬಿಟ್ಟಿತ್ತು, ಬಂದು ರೂಮಲ್ಲಿ ಮಲ್ಕೊಂಡೆ, ನಿದ್ದೆ ಬರ್ತಾಯಿತ್ತು. ಮತ್ತು ಸಂಜೆ ಮಲಗಿದ್ದೆದ್ದು 4 o'clockಗೆ ಊರಿಗೆ ಹೋಗ್ತಾಯಿದ್ದೀವಿ, ಅಜ್ಜಿ ಊರಿಗೆ, ಇವ್ರ ಅಜ್ಜಿ ಊರಿಗೆ. ಸೊ ಅವ್ರು ಬನ್ನಿ ಅಂತ ಕರೀತಿದ್ರೆ ಅದಕ್ಕೆ ಅಲ್ಲಿಗೆ ಹೋಗ್ತಾಯಿದ್ದೀವಿ. ನಂದು ಸ್ಟಿಕ್ಕರ್ ಬಿದ್ದೋಗ್ಬಿಟ್ಟಿದೆ ಎಲ್ಲ. ಸೊ ಹೋಗ್ತಾಯಿದ್ದೀವಿ. ಅಲ್ಲಿಂದ ಬರೋಷ್ಟು ಸಂಜೆನೇ ಆಗ್ಬಿಡುತ್ತೆ, ಕತ್ತಲೆ ಆಗೋಯ್ತು. ಅಲ್ಲೋಗಿ ಊಟ ಮಾಡ್ಕೊಂಡು ಸ್ನಾನ ಮಾಡ್ಕೊಂಡು ಮತ್ತೆ ರೆಡಿಯಾಗಿ ಬಂದ್ವಿ. ಅಲ್ಲಿ ಅವ್ರದ್ದು ನಾನ್ ವೆಜ್, ಇವ್ರದ್ದು ಸಿಹಿ ಊಟ. ಅಲ್ಲಿ ನಾನ್ ವೆಜ್ ಊಟ ಮಾಡಿದ್ರೆ ಸ್ನಾನ ಮಾಡಬೇಕು. ಸೊ ಊಟ ಮಾಡ್ಕೊಂಡು ಮತ್ತೆ ಸ್ನಾನ ಮಾಡ್ಕೊಂಡು ಬಂದ್ವಿ. ಅಲ್ಲಿಂದ ಬರೋ ಅಷ್ಟರಲ್ಲಿ ಇದು ಸಂಜೆನೇ ಆಗಿಬಿಟ್ಟಿತ್ತು. ಸಂಜೆ ಒಂದು ಟೈಮ್ ತೇರು, ಮಧ್ಯಾಹ್ನ ಒಂದು ಟೈಮ್ ತೇರು. ಸಂಜೆ ತೇರು ನಾವು ನೋಡಲಿಲ್ಲ, ಮಧ್ಯಾಹ್ನ, ಬಿಕಾಸ್ ಸಂಜೆ ಅಲ್ಲಿದ್ವಲ್ಲ ಅಜ್ಜಿ ಊರಲ್ಲಿ, ಅದಕ್ಕೆ. ಸೊ ಇದು ಮೆರವಣಿಗೆ ಹೋಗ್ತಾಯಿದೆ ದೇವರು. ಫುಲ್ ಜನ, ನೈಟ್ ಫುಲ್ಲು. ಇದು ಫಸ್ಟ್ ಡೇ, ನಾಳೆದು ನೋಡ್ಬೇಕು ನೀವು, ಸೆಕೆಂಡ್ ಡೇ ವೀಡಿಯೋ. ಇದಕ್ಕಿಂತ ಮಸ್ತಿದೆ. ಇವತ್ತಿಗಿಂತ ಜನ ಸೆಕೆಂಡ್ ಡೇಲಿ ಜಾಸ್ತಿ ಇರ್ತಾರೆ. ಸೊ ಅದು ಸೆಕೆಂಡ್ ವೀಡಿಯೋದಲ್ಲಿ ನೋಡಿದ್ರೇ ಗೊತ್ತಾಗುತ್ತೆ ನಿಮಗೆ. ಸೊ ನಾವು ಇವ್ರ ಅಕ್ಕ ಎಲ್ಲ ಇದಕ್ಕೆ ಹೋಗ್ತಾಯಿದ್ದೀವಿ. ನಾನು ಅದಕ್ಕೆ ನನ್ನ ಹಸ್ಬೆಂಡ್ ಎಲ್ಲ ಗೇಮ್ ಆಡೋಣ ಅಂತ. ಅಲ್ಲಿ ಆಟ ಸಾಮಾನೆಲ್ಲ ಇರುತ್ತಲ್ಲ ಜಾತ್ರೆಗಳಲ್ಲಿ, ಆಟ ಎಲ್ಲ ಆಡೋಕ್ಕೆ. ನಾವು ಎಕ್ಸಿಬಿಷನಲ್ಲಿ ಬಿಟ್ಟರೆ ಇಲ್ಲೇ ಗೇಮ್ ಆಡ್ತಾ ಇರೋದು. ನಾವು ಯಾವಾಗಲೂ ಎಕ್ಸಿಬಿಷನಲ್ಲಿ ಹೋಗಿ ಆಡ್ತಾಯಿದ್ವಿ. ಇಲ್ಲಿ ಜಾತ್ರೆಲಿ ಇದೆ ಫಸ್ಟ್ ಆಡ್ತಾ ಇರೋದು. ಸೇಮ್ ನನಗೆ ಎಕ್ಸಿಬಿಷನ್ನೇ ನೋಡ್ದಂಗೆ ಅನಿಸ್ತಾಯಿತ್ತು, ಲೈಕ್ ಮಿನಿ ಎಕ್ಸಿಬಿಷನ್. ಸೊ ಅಲ್ಲಿಂದ ಬಂದು ಎಲ್ಲರೂ ಇದ್ವಲ್ಲ ಗಟ್ಟೆ ಮನೆ ಆಡವ ಅಂತ ಹುಣಸೆ ಪಿಚ್ಚಿ ತೆಗೆದ್ರು. ಸೊ ಅದನ್ನ ಆಡೋಕ್ಕೆ ರೆಡಿ ಮಾಡಿ ಇಟ್ಕೊಂಡು ಊಟ ಮಾಡಿಕೊಂಡು ಹೀಗೆ ಕೂತಿದ್ದೀವಿ, ಮಲ್ಕೊಳ್ಳೋಕೆ ಹೋಗಬೇಕು. ಸೊ ಗುಡ್ ನೈಟ್. ಮಾರ್ನಿಂಗ್ ನೋಡೋಣ ಹೆಂಗಿರುತ್ತೆ ಅಂತ. ಮಾರ್ನಿಂಗ್ ತುಂಬ ಚೆನ್ನಾಗಿ ಹೇಳಿದ್ನಲ್ಲ, ಸೆಕೆಂಡ್ ಡೇ ಆಫ್ ಜಾತ್ರೆ ನೋಡಬೇಕು ಅಂದರೆ ನಾನು ಈಗ ಮಲ್ಕೋಬೇಕು, ಅಲ್ಲಿಗೆ ಆಗಬೇಕು. ಸೊ ಗುಡ್ ನೈಟ್, ಸಿ ಯು ನೆಕ್ಸ್ಟ್ ವಿಡಿಯೋ, ಬಾಯ್.